ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಐತಿಹಾಸಿಕ ಲಕ್ಕುಂಡಿ ಅಷ್ಟೇ ಸೂಡಿ ಗ್ರಾಮವು ಕೂಡ ಸಾಕಷ್ಟು ಸಂಪದ್ಭರಿತವಾಗಿತ್ತು. ಏನು 11ನೇ ಶತಮಾನದಲ್ಲಿ ಸಾಕಷ್ಟು ವಾಣಿಜ್ಯ ನಗರವಾಗಿತ್ತು, ಶ್ರೀಮಂತಿಕೆಯಿಂದ ಕೂಡಿತ್ತು. ಹೀಗಾಗಿ ಇಲ್ಲಿ ಕೂಡ ಇವತ್ತಿಗೂ ಕೂಡ ಸಾಕಷ್ಟು ನಿಧಿ ಸಂಪತ್ತು, ವಜ್ರ ವೈಡೂರ್ಯ ಇರಬಹುದು ಅನ್ನೋದು ಇಲ್ಲಿನ ಗ್ರಾಮಸ್ಥರ ಮಾತು ಕೂಡ. ಜೊತೆಗೆ ಸಾಕಷ್ಟು ಇತಿಹಾಸಕಾರರು ಕೂಡ ಇಲ್ಲಿ ಸಾಕಷ್ಟು ಸಂಪತ್ತಿದೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಇತಿಹಾಸಕಾರರ ನಂಬಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಪುರಾವೆಗಳು, ಸಾಕ್ಷಿ ಕೂಡ ಸಿಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಎಲ್ಲಿ ನಿಧಿ ಇರುತ್ತೆ, ಎಲ್ಲಿ ಸಂಪತ್ತಿರುತ್ತೆ, ಅಲ್ಲಿ ಸರ್ಪಗಳು ಕಾವಲಾಗಿರ್ತವೆ, ಅದರಲ್ಲಿ ಘಟಸರ್ಪಗಳು ಇರ್ತವೆ ಅನ್ನುವಂತ ನಂಬಿಕೆ ಏನಿದೆ. ಅದಕ್ಕೆ ಪುರಾವೆಯಾಗಿ ಏನು ಸೂಡಿ ಗ್ರಾಮದಲ್ಲಿ ಮತ್ತೊಂದು ಘಟಸರ್ಪದ ಒಂದು ಕಲ್ಲಿನ ಮೂರ್ತಿ ಶಿಲೆ ಸಿಕ್ಕಿರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಶಿಲೆ 7 ಅಡಿಯ ಘಟಸರ್ಪ ಆಗಿರುವಂತದ್ದು. ಅಂದ್ರೆ ಒಂದೇ ಕಲ್ಲಿನಲ್ಲಿ ಏಕಶಿಲೆಯಲ್ಲಿ ಈ ಒಂದು ಕೆತ್ತಿರ್ತಕ್ಕಂಥ ಘಟಸರ್ಪ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಘಟಸರ್ಪದ ಮೇಲೆ ಒಂದು ಕಿರೀಟವನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಜೊತೆಗೆ ಆ ಘಟಸರ್ಪ ಏನಿದೆ, ಶಿವಲಿಂಗ ಏನಿದೆ, ಶಿವಲಿಂಗದ ಮೇಲೆ ಘಟಸರ್ಪ ಎಡೆಯೆತ್ತಿ ನಿಂತಿರುವಂತದ್ದು. ಅಂದ್ರೆ ಒಂದೇ ಶಿಲೆಯಲ್ಲಿ ಈ ರೀತಿಯಾಗಿ ಸಾಕಷ್ಟು ಸೂಕ್ಷ್ಮ ಕೆತ್ತನೆಯಿಂದ ಒಂದು ಅದ್ಭುತ ಕಲೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಈ ಒಂದು 7 ಅಡಿಯ ಘಟಸರ್ಪದ ಶಿಲಾಮೂರ್ತಿ ಈಗ ಪತ್ತೆಯಾಗಿರುವಂತದ್ದು. ಅಂದ್ರೆ ಸುಮಾರು ಶಿಲಾಮೂರ್ತಿಯ ಘಟಸರ್ಪ ಇದೆ, ಆ ಘಟಸರ್ಪದ ಕೆಳಭಾಗದಲ್ಲಿ ಎರಡೂ ಬಾಜುದಲ್ಲಿ ಅಕ್ಕಪಕ್ಕದಲ್ಲಿ ಲಕ್ಷ್ಮಿಯನ್ನು ಕೂಡ ಕೆತ್ತನೆ ಮಾಡಿರುವಂತದ್ದು. ಅಂದ್ರೆ ಲಕ್ಷ್ಮಿ ಅಂತಂದ್ರೆ ಒಂದು ಸಂಪತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಲಕ್ಷ್ಮಿ ಅಂತಂದ್ರೆ ಒಂದು ಹಣ ಆಗಿರ್ಬೋದು, ಅಂದ್ರೆ ಐಶ್ವರ್ಯ ಆಗಿರ್ಬೋದು, ಆ ರೀತಿಯಾದಂತಹ ಒಂದು ಪ್ರತಿರೂಪ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಒಂದು ಘಟಸರ್ಪ ಸಾಕಷ್ಟು ಪ್ರಾಚೀನ ಕಾಲದ ಒಂದು ಶಿಲೆ ಆಗಿರುವಂತದ್ದು. ಹೀಗಾಗಿ ಇದೆಲ್ಲ ಕೂಡ ಸಾಕಷ್ಟು ಅಂದ್ರೆ ಸಂಪತ್ತು ಇಲ್ಲಿ ಮನೆ ಮಾಡಿತ್ತು. ಅಂದ್ರೆ ಅಕ್ಕಾದೇವಿ ಅನ್ನುವಂತ ರಾಣಿ ಇದ್ಲು, ಆ ರಾಣಿಯ ಒಂದು ಆಳ್ಕೆ ಒಳಪಟ್ಟಂತ ಈ ಒಂದು ಲಕ್ಕುಂಡಿ ಸೂಡಿ ಗ್ರಾಮ ಸಾಕಷ್ಟು ಸಂಪದ್ಭರಿತವಾಗಿತ್ತು. ಅಂದ್ರೆ ಸಾಕಷ್ಟು ಸುಮಾರು 175ಕ್ಕೂ ಹೆಚ್ಚು ಹಳ್ಳಿಗಳನ್ನ ಈ ಅಕ್ಕಮಹಾದೇವಿ ಆಳ್ವಿಕೆ ಮಾಡ್ತಿದ್ಲು. ಹೀಗಾಗಿ ಸಾಕಷ್ಟು ಈ ಒಂದು ಗ್ರಾಮ ಕೂಡ ಸಂಪದ್ಭರಿತವಾಗಿತ್ತು. ಸಾಕಷ್ಟು ದೇವಾಲಯ ಕೂಡ, ಐತಿಹಾಸಿಕ ದೇವಾಲಯ ಕೂಡ ಇಲ್ಲಿ ಇರುವಂತದ್ದು. ಆ ಒಂದು ಸಂಪತ್ತಿಗೆ ಪುಷ್ಟೀಕರಣ ನೀಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಈ ಒಂದು ಶಿಲೆ ಅಲ್ಲ, ಸಾಕಷ್ಟು ಶಿಲೆಗಳು ಕೂಡ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಘಟಸರ್ಪಗಳ ಒಂದು ಶಿಲೆಗಳೇ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು. ಸಾಕಷ್ಟು ಮೂರ್ತಿಗಳು ಇಲ್ಲಿ ಪತ್ತೆ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಬಾವಿ ಏನಿದೆ, ಬಾವಿ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಬಾವಿ ಅಂತಾನೆ ಹೇಳ್ಬೋದು. ಈ ಬಾವಿಯಲ್ಲಿ ಸುತ್ತಮುತ್ತಲ ಇರತಕ್ಕಂತ ಸಾಕಷ್ಟು ಶಿಲೆಗಳು, ಶಿಲಾಮೂರ್ತಿಗಳು ಈ ಒಂದು ಇತಿಹಾಸದ ವೈಭವನ್ನ ಸಾರಿ ಹೇಳ್ತವೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನರು ಕೂಡ ಇವತ್ತಿಗೂ ಕೂಡ ಈ ಒಂದು ನಾಡು ಏನಿದೆ, ಈ ಒಂದು ಗ್ರಾಮ ಏನಿದೆ ಸಾಕಷ್ಟು ಸಂಪದ್ಭರಿತವಾಗಿತ್ತು ಅನ್ನುವಂತ ಹೇಳಿಕೆಯನ್ನು ಕೂಡ, ಇಲ್ಲಿ ಮಾಹಿತಿಯನ್ನು ಕೂಡ ಜನರು ಕೊಡ್ತಾ ಇದ್ರೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಘಟಸರ್ಪಗಳ ಬಗ್ಗೆನೇ ಸಾಕಷ್ಟು ಒಂದು ನಂಬಿಕೆಯನ್ನು ಇಟ್ಟಿರುವಂತದ್ದು. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಘಟಸರ್ಪಗಳು ಯಾವಾಗಿನೂ ಸರ್ ಶಿಲೆಗಳು, ಈ ಒಂದು ಶಿಲೆಗಳು ಏನು ಇತಿಹಾಸ ಹೇಳ್ತಾವ ಸರ್? 10ರಿಂದ 13ನೇ ಶತಮಾನದಲ್ಲಿರ್ತಕ್ಕಂಥ ಕೆತ್ತನೆಗಳು. ಆವಾಗಿನ ಜಕಣಾಚಾರ್ಯರ ಕಾಲದೊಳಗ ಅಕ್ಕಾದೇವಿ ಅಂತೇಳಿ ಅವರ ವಂಶಸ್ಥರು ರಾಯಣಿಯಾಗಿ ಈ ಸೂಡಿಯನ್ನ ಆಳಿದ್ಲು. ಅವಾಗ ಇದು ಸೊಂಡಿಲಾಪುರ ಅಂತ ಇದ್ರ ಇತಿಹಾಸ. ಈ ಸರ್ಪಗಳು ಎಲ್ಲಿರ್ತಾವೋ ಅಲ್ಲಿ ನಿಧಿ ಇರುತ್ತೆ ಅನ್ನೋದು ನಮ್ಮ ಹಿರಿಯರ ಒಂದು ಕಲ್ಪನೆ. ಅದಕ್ಕೆ ಉದಾಹರಣೆ ಅಂದ್ರೆ ಈಗ ಸರ್ಪದ ಕೆಳಗಡೆ ಲಕ್ಷ್ಮೀ ಮೂರ್ತಿಗಳದಾವಲ್ಲಿ. ಇದೇ ರೀತಿ ಸರ್ಪ, ಒಂದು 7 ಅಡಿ ಸರ್ಪ. ಇನ್ನೊಂದು ಮೂರ್ತಿ ಅಂದ್ರೆ ನಮ್ಮ ಊರಿನ ಈಶಾನ್ಯ ಭಾಗದೊಳಗೆ ಲಕ್ಷ್ಮೀ ದೇವಸ್ಥಾನ ಐತಿ. ಆ ಲಕ್ಷ್ಮೀ ದೇವಸ್ಥಾನ ಎದುರಿಗೂ ಕೂಡ ಇಂಥದ್ದೊಂದು ಮೂರ್ತಿ ಐತಿ. ಅಲ್ಲೇ ಊರೊಳಗೆ ಸಾಕಷ್ಟು ಕಡೆ ನೋಡ್ತೀವಿ ನಾವು ಇಂಥವು. ಅಂದ್ರೆ ಎಲ್ಲಾ ಕಡೆ ದೇವಸ್ಥಾನದೊಳಗ ಇವು ಅದಾವ ಅಂದ್ರೆ ನಿಧಿ ಐತಿ ಅನ್ನೋ ದೃಷ್ಟಿಯೊಳಗ ಸಾಕಷ್ಟು ದೇವಸ್ಥಾನಗಳನ್ನ ನಿಧಿ ಇರೋದ್ರಿಂದ ದೇವರ ಪ್ರತಿಮೆಗಳನ್ನು ಇಲ್ಲಿ ಅಮಂಗಲ ಮಾಡಿ ಕಡ್ದು ಹಾಕಿ ಕೆಲವೊಂದು ದೇವಸ್ಥಾನದೊಳಗ ಜೋಡು ಕಳಿಸದ ದೇವಸ್ಥಾನದೊಳಗ 2 ಕಡೆ ಈಶ್ವರ, ಮಧ್ಯದೊಳಗ ನಂದಿ. ಒಂದು ಕಡೆ ಈಗ ಪಶ್ಚಿಮ ಮುಖವಾಗಿರ್ತಕ್ಕಂಥ ಈಶ್ವರ ಇವತ್ತಿಲ್ಲ ಅಲ್ಲೇ. ಅಂದ್ರೆ ನಿಧಿ ಐತಿ ಅನ್ನೋ ಒಂದು ಸಲುವಾಗಿ ಆ ದೇವರನ್ನ ಕಿತ್ತು ಅಲ್ಲೇ ಹುಡ್ಕೊಂತ ಪ್ರಯತ್ನ ಮಾಡ್ಯಾರ. ಅದು ಯಾವ್ದು ಸಿಕ್ಕೈತೋ ಅಲ್ಲ ಗೊತ್ತಿಲ್ಲ. ಅದ್ರ ಈ ಗ್ರಾಮದಲ್ಲಿ ಕೆಲ ವರ್ಷಗಳ ಹಿಂದೆ ಒಂದು ಕೆರೆ ಇದೆ. ಆ ಕೆರೆ ಭಾಗದಲ್ಲಿ ಇದೇ ರೀತಿಯಾಗಿ ಕೆಲವೊಂದಿಷ್ಟು ನಿಧಿ ಸಿಕ್ಕಿತ್ತು ಅಂತ ಮಾಹಿತಿ ಇದೆಯಲ್ಲ, ಜನರು ಹೇಳ್ತಾ ಇದಾರೆ. ಆ ತರ ಆಗಿರ್ಬೋದಾ? ಆ ರೀತಿ ಸಿಕ್ಕಿದ್ದು ಯಾವ್ದು ಇಲ್ಲ. ಇದು ರಸ್ತಬಾವಿ ಅಂತ, ನಾಗಕುಂಡ ಅಂತ ಬಸ್ ಸ್ಟ್ಯಾಂಡ್ ಅಂತ ಇರೋದು. ಇವಾಗ ಅದು ಅಭಿವೃದ್ಧಿ ನಡೆದೈತಿ. ಆದ್ರೆ ಸಿಕ್ಕಂತದ್ದು ಯಾವ್ದು ಕಂಡಿಲ್ಲ. ಆದ್ರೆ ಕೆಲವು ಜನ ಐತಿ ಅನ್ನೋ ಉದ್ದೇಶದಿಂದ ದೇವರುಗಳನ್ನ ಇವತ್ತು ಅಮಂಗಲ ಮಾಡಿ ಕಡ್ದು ಹಾಕಿದಂತದ್ದು ಐತಿ. ಬಸವಣ್ಣನ ಮೂರ್ತಿ ಕಡ್ದಾರ, ಈಶ್ವರನ ಕಡ್ದಾರ, ದೇವಸ್ಥಾನ ಹಾಳು ಮಾಡಕತ್ತಾರ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಎಲ್ಲ ಪ್ರಾಚ್ಯ ವಸ್ತು ಇಲಾಖೆಯವರು ಇದಕ್ಕೆ ಮುತುವರ್ಜಿ ವಹಿಸಿ ಸ್ಥಳೀಯ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಎಲ್ಲ ಇದನ್ನು ಗಮನಹರಿಸಿ ಲಕ್ಕುಂಡಿ ಒಳಗೆ ಯಾವ ರೀತಿ ಉತ್ಖನನ ಮಾಡಿ ಇವತ್ತು ದೇವಸ್ಥಾನ ಅಭಿವೃದ್ಧಿ ಮಾಡಕತ್ತಾರ, ಆ ರೀತಿ ಸೂಡಿ ಒಳಗೆ ಕೂಡ ಉತ್ಖನನ ಮಾಡಿದ್ರೆ ಇದು ಹಂಪಿಗೆ
ಏನು ಕೊರತೆ ಇಲ್ಲ ಸೂಡಿ ಅಷ್ಟು ದೇವಸ್ಥಾನಗಳು ಸೂಡಿ ಒಳಗೆ ಅದಾವು. ನೀವು ಇವಾಗಲೇ ನೋಡಿದಂಗೆ ಹುಡದಗಡ್ಡಿ ಓಣಿ ಒಳಗೆ ಆ ಓಣಿ ಎಲ್ಲ ಬಗದ್ರ ಪ್ರತಿಯೊಂದು ಒಂದೊಂದು ಫೂಟ್ ತೆಗೆದ್ರು ಕೂಡ ಒಂದೊಂದು ಅವಶೇಷಗಳು ಸಿಗ್ತಾವೆ ಹಳೆ ಕಾಲದು. ಅದೆಲ್ಲ ಸರ್ಕಾರ ಮಾಡಬೇಕು. ಸೂಡಿಯ ಇತಿಹಾಸ ಮತ್ತೆ ಮರುಕಳಿಸಬೇಕು. ಮುಂದಿನ ಪೀಳಿಗೆಗೆ ಎಲ್ಲ ಇತಿಹಾಸವನ್ನು ತಿಳಿಸಿಕೊಳ್ಳಿ ಅಂತೇಳಿ ನಾವು ಸೂಡಿಯ ಜನರ ಪರವಾಗಿ ನಾವು ಸರ್ಕಾರವನ್ನು ಮನವಿ ಮಾಡ್ಕೊಂತೀವಿ. ಸರ್, ಈಗ ಹೇಳ್ತಾ ಇದ್ರಿ ಸಾಕಷ್ಟು ಕಡೆ ಇಲ್ಲಿ ಈ ಭಾಗದಲ್ಲಿ ನಿಧಿ ಸಿಕ್ಕಿದೆ ಅನ್ನುವಂಥದ್ದು. ಇದು ಇರಬಹುದಾ? ಅಂದ್ರೆ ಐತಿಹಾಸಿಕ ಸ್ಥಳ ಆಗಿರುವಂತದ್ದು, ಅಂದ್ರೆ ಟಂಕಸಾಲೆ ಇತ್ತು, ಇಲ್ಲಿ ಸಾಕಷ್ಟು ಶ್ರೀಮಂತಿಕೆಯಿಂದ ಕುಳಿತು ಅಕ್ಕಾದೇವಿ ಆಳ್ವಿಕೆ ಒಳಪಟ್ಟಿತ್ತು. ರಾಣಿ ಅಕ್ಕಾದೇವಿ ಬಹಳ ಏನು ಪರಾಕ್ರಮಿಯಾಗಿದ್ಲು. ಈ ರೀತಿ ಎಲ್ಲ ಇತಿಹಾಸ ಇದೆಯಲ್ಲ, ನಿಮ್ಮ ಗಮನಕ್ಕೆ ಸರ್ ನೀವು ಏನ್ ಹೇಳ್ತೀರಿ ಈ ಬಗ್ಗೆ? ಘಟಸರ್ಪಗಳು ನಿಧಿ ಕಾಯ್ತೇವೆ, ಎಲ್ಲದರ ಬಗ್ಗೆ ಏನ್ ಹೇಳ್ತೀರಿ? ಅದ ಸರ್, ನಿಧಿ ಏನೈತಿ ಸರ್, ನಿಧಿ ಐತ್ರಿ. ಹಿಂದಿನ ಕಾಲದಿಂದ ನಮ್ಮ ಗಣಪತಿ ಗುಡಿಯಲ್ಲಿ ಮಳಿ ಬಂದಾಗ ಸರ್, ಅವಾಗ ಹಿಂದೆ ಹಿರಿಯರು ಹೋಗಿದ್ರಿ. ದೊಡ್ಡ ಮಳಿ ಬಂದಾಗ ಅಲ್ಲಿ ಅವು ಆ ಇದಕ್ಕೆ ಮಳಿ ರಭಸಕ್ಕೆ ತೆರೆಸಿಕೊಂಡು ಮುತ್ತು ರತ್ನಗಳು ನಾಣ್ಯಗಳನ್ನು ಸಿಗ್ತಿದ್ವು ರೀ. ಅವಾಗ ನಮ್ಮ ಹಿಂದೆ ಹಿರಿಯರು ಹೋಗಿದ್ರಿ, ಅಲ್ಲಿ ಹೊತ್ತಾಗ ಸಿಕ್ಕವ್ರಿ ಅಲ್ಲಿ. ಅದು ಹಿಂಗಾಗಿ ಅಲ್ಲಿ ನಿಧಿಗಳು ಇದಾವ್ರಿ ಸರ್ ನಮ್ಮಲ್ಲಿ. ಘಟಸರ್ಪಗಳ ಬಗ್ಗೆ ಏನ್ ಹೇಳ್ತೀರಿ? ನಿಧಿ ಇದ್ದಲ್ಲಿ ಘಟಸರ್ಪಗಳು ಹೌದು ಸರ್, ಐದು ಸರ್ ಘಟಸರ್ಪ. ಯಾಕಂದ್ರೆ ಅದು ನಿಧಿ ಇದ್ದಲ್ಲಿ ಅದು ತನ್ನ ಕಾಯಲಕ್ಕೆ ಅದ್ರ ಹಿಂದೆ ಅದು ಇದೈತಿ ಸರ್, ಅದು ಘಟಸರ್ಪ ಇದೈತ್ರಿ ಸರ್. ಹಿಂಗಾಗಿ ಅದು ಘಟಸರ್ಪ ಅಲ್ಲೆಲ್ಲ ಲಕ್ಷ್ಮೀ ಗುಡಿ ಘಟಸರ್ಪಗಳು ಸರ್ ಅವು ಅದಾವ್ರಿ ಸರ್. ಅವಪ್ಪ ದೊಡ್ಡ ಘಟಸರ್ಪ ಅಂತ